ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 18ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಆ ಕರ್ಮದಲ್ಲಿ ಕರ್ಮವನ್ನು ನೋಡೋದು ಅಂತಂದರೆ ಏನು, ಈ ರೀತಿ ಮಾಡುವಂಥ ಮನುಷ್ಯ ಅಥವಾ ಯೋಗಿ ಬುದ್ಧಿವಂತ ಸಮಸ್ತ ಕರ್ಮಗಳನ್ನು ಹೇಗೆ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಅಂದರೆ ಸಮಸ್ತ ಕರ್ಮಗಳನ್ನು ಮಾಡ್ತಾನಲ್ಲ, ಅದು ಹೇಗೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಕರ್ಮದಿಂದ ಕ್ರಿಯಮಾಣ, ವಿಕರ್ಮದಿಂದ ಬೇರೆ ಬೇರೆ ಪ್ರಕಾರದ ಸಂಚಿತ ಕರ್ಮಗಳು, ಮತ್ತು ಅಕರ್ಮದಿಂದ ಪ್ರಾರಬ್ಧ ಕರ್ಮವನ್ನು ಹಿಡಿದು ಕರ್ಮದಲ್ಲಿ ಅಕರ್ಮವನ್ನು ನೋಡೋದು. ಅಂದರೆ ನಾವು ಏನು ಕೆಲಸ ಮಾಡ್ತಾ ಇದ್ದೀವೋ ಅದರಲ್ಲಿ ಅಕರ್ಮವನ್ನು ನೋಡೋದು. ಒಂದು ವೇಳೆ ಕ್ರಿಯಮಾಣ ಕರ್ಮವನ್ನು ಮಾಡುವಂಥ ಸಮಯದಲ್ಲಿ, ಅಂದರೆ ಈಗೇನು ಮಾಡ್ತಾ ಇದೀನೋ ಆ ಕರ್ಮದಲ್ಲಿ ಭವಿಷ್ಯದಲ್ಲಿ ಇದೇ ಕರ್ಮ ಪ್ರಾರಬ್ಧವಾಗಿ, ಈಗ ನಾನು ಮಾಡ್ತಾ ಇರೋ ಕೆಲಸದಿಂದ ನನಗೆ ಇನ್ನೇನೋ ಒಂದು ಫಲ ಬರುತ್ತಲ್ವಾ, ಅದು ಭವಿಷ್ಯದಲ್ಲಿ ತಾನೇ ನಮಗೆ ಬರುತ್ತೆ. ಆ ಫಲ ಬಂದು ಪ್ರಾರಬ್ಧ ಕರ್ಮವಾಗಿ ಅದು ಫಲಭೋಗದ ರೂಪದಲ್ಲಿ ನಮ್ಮ ಎದುರುಗಡೆ ಬಂದು ನಿಂತ್ಕೊಳ್ಳುತ್ತಲ್ಲ, ಆ ರೀತಿ ಅಂತ ನೋಡೋದು ಅಂತ ಅರ್ಥ ಮಾಡಿಕೊಂಡ್ರೆ ಏನು ತಪ್ಪು ಅಂತ. ಅಂದರೆ ಈಗ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ಮುಂದೆ ನನಗೆ ಯಾವುದೋ ಒಂದು ಅದರ ಫಲ ಬರುತ್ತೆ. ಆಗ ನಾನು ಭವಿಷ್ಯದಲ್ಲಿ ಈ ಕೆಲಸ ನಾನು ಮಾಡಿರೋ ಹಿಂದಿನ ಕೆಲಸದಿಂದ ಬಂದಿರೋದು ಅಂತ ನಾನು ಆ ರೀತಿ ತಿಳ್ಕೊಂಡ್ರೆ ಏನಾಗುತ್ತೆ. ಅಥವಾ ಅಕರ್ಮದಲ್ಲಿ ಕರ್ಮವನ್ನು ನೋಡೋದು, ಪ್ರಾರಬ್ಧ ರೂಪಿ ಫಲಭೋಗದ ಸಮಯ ಅಂದರೆ ಏನು, ಇವಾಗ ನಾನು ಈಗೇನು ಕೆಲಸ ಮಾಡ್ತಾ ಇದ್ದೀನೋ ಅದು ನಾನು ಹಿಂದೆ ಮಾಡಿರುವಂಥ ಪೂರ್ವಕೃತ ಏನು ಕೆಲಸ ಇದೆಯೋ ಅದರ ಒಂದು ಪ್ರಾರಬ್ಧ, ಅದರ ಒಂದು ಫಲವನ್ನು ಈಗ ಅನುಭವಿಸ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋದು. ಮತ್ತು ಈ ರೀತಿ ತಿಳ್ಕೊಂಡು ಪಾಪಕರ್ಮಗಳನ್ನು ನಾನು ತ್ಯಾಗ ಮಾಡಿ ಶಾಸ್ತ್ರವಿಹಿತ ಕರ್ಮಗಳನ್ನು ಮಾಡ್ತಾ ಇರೋದು ಅಂತ ಅರ್ಥ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದರೆ ಈಗ ನಾನು ಏನು ಮಾಡ್ತಾ ಇದ್ದೀನೋ ಅದನ್ನು ಭವಿಷ್ಯದಲ್ಲಿ ನಾನೀಗ ಮಾಡ್ತಾ ಇರುವಂಥ ಕೆಲಸ ಅಕರ್ಮವಾಗೇ ಫಲ ಕೊಡ್ಬೋದು ನನಗೆ, ಅಥವಾ ನಾನೀಗ ಮಾಡ್ತಾ ಇರೋ ಕೆಲಸ ಹಿಂದೆ ನಾನು ಮಾಡಿರುವಂತಹ ಕರ್ಮದ ಫಲವಾಗಿ ನಾನು ಈಗ ಅದನ್ನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಆ ಕರ್ಮದಲ್ಲಿ ಕರ್ಮವನ್ನು ನೋಡೋದು ಅಂತ ಆ ರೀತಿ ನಾನು ಅರ್ಥ ಮಾಡಿಕೊಂಡ್ರೆ ಏನಾಗುತ್ತೆ. ಮತ್ತು ನಾನು ಹಿಂದೆ ಮಾಡಿರುವಂಥ ಕರ್ಮಗಳ ಫಲ ಅಂತ ತಿಳ್ಕೊಂಡು ನಾನು ಪಾಪಕರ್ಮಗಳನ್ನು ಮಾಡದೆಯೇ ಬರೀ ಶಾಸ್ತ್ರವಿಹಿತ ಕರ್ಮಗಳನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಅರ್ಥ ಮಾಡಿಕೊಂಡ್ರೆ ಏನು ತೊಂದರೆ ಇದೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಸಂಚಿತ, ಕ್ರಿಯಮಾಣ ಮತ್ತು ಪ್ರಾರಬ್ಧ ಈ 3 ಭೇದಗಳು ಕೂಡ ಪ್ರಸಿದ್ಧವಾಗಿದೆ ಅಲ್ವಾ. ಈಗ ನಾವೇನಾದರೂ ಕೆಲಸ ಮಾಡ್ತಾ ಇದ್ದಾಗ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಈಗ ಅನುಭವಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀವಲ್ವಾ. ಅಂದರೆ ಆ ಕೆಲಸವನ್ನು ಮಾಡ್ತಾ ಇರ್ತೀವಿ, ಆದರೆ ಅದನ್ನು ಹಿಂದಿನ ಜನ್ಮದಲ್ಲೋ ಯಾವಾಗಲೋ ಮಾಡಿರೋ ಕೆಲಸದ ಮೇಲೆ ಅದನ್ನು ಹಾಕ್ತೀವಿ. ಇಲ್ಲ ಅಂತಂದರೆ ಈಗ ನಾನೇನೋ ಮಾಡಿ ಇದು ನನಗೆ ಮುಂದೆ ಅಕರ್ಮವಾಗಿ ಫಲ ಕೊಡಲಿ ಅಂತನೋ, ಅಥವಾ ಆ ಪ್ರಾರಬ್ಧ ಕರ್ಮ ಅಂತ ಅಲ್ಲಿ ಬರಲಿ ಅಂತನೋ ನಾವು ಮಾಡ್ತಾ ಇರ್ತೀವಿ. ಅಂದರೆ ಏನು, ಭವಿಷ್ಯದಲ್ಲಿ ಹಿಂದಿನದು ಮುಂದಿನದು ಅಂತ ಯೋಚನೆ ಮಾಡಿ ನಾನು ಶಾಸ್ತ್ರಗಳಲ್ಲಿ ಏನು ನನಗೆ ಅಂತ ಕರ್ಮ ಹೇಳಿದಾರೋ ಅದನ್ನು ಮಾಡೋದಿದೆಯಲ್ಲ, ಆ ರೀತಿ ಅಂತ ನಾವು ತಿಳ್ಕೊಂಡ್ರೆ ಅರ್ಥ ಏನಾಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇರೋದು. ಅಂದರೆ ಭಗವಂತ ಹೇಳ್ತಾನಲ್ವಾ, ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಫಲಾಪೇಕ್ಷೆ ಇಲ್ಲದೆ, ಆಸಕ್ತಿ ಇಲ್ಲದೆ, ಮಮತೆ ಅಹಂಕಾರಗಳಿಲ್ಲದೆ ಮಾಡಬೇಕು, ಆಗ ನಿಮಗೆ ಅದರ ಫಲ ಸಿಗೋದಿಲ್ಲ. ಅಂದರೆ ನಾವು ಅದರಿಂದ ಮುಕ್ತಿ ಹೊಂದ್ತೀವಿ ಅಂತ. ಅದಕ್ಕಿಲ್ಲೇ ಅವ್ರು ಹೇಳ್ತಾ ಇದ್ದಾರೆ, ನಾವು ಈ ರೀತಿ ಅರ್ಥ ಮಾಡಿಕೊಂಡ್ರೆ ಏನು ತೊಂದರೆ ಅಂತಂದ್ಬಿಟ್ಟು. ಅದಕ್ಕೆ ಉತ್ತರ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ರೀತಿ ಮಾಡ್ಕೊಳ್ಳೋದು ಕೂಡ ಸರಿಯಾಗೇ ಇದೆ, ಈ ರೀತಿ ತಿಳ್ಕೊಳ್ಳೋದು ಕೂಡ ತುಂಬ ಲಾಭಪ್ರದಾನೇ ಮತ್ತು ಹೆಚ್ಚು ಬುದ್ಧಿವಂತಿಕೆ ಕೂಡ ಸರಿನೇ. ಆದರೆ ಹೀಗೆ ಅರ್ಥವನ್ನು ತಿಳ್ಕೊಳ್ಳೋದ್ರಿಂದ ಇಲ್ಲಿ ಭಗವಂತ ಕೆಲವೊಂದು ಪದಗಳನ್ನು ಉಪಯೋಗಿಸಿದಾನಲ್ಲ, ಕವಯೋಪ್ಯತ್ರ ಮೋಹಿತಾಹ ಗಹನಾ ಕರ್ಮಣೋ ಗತಿ, ಮತ್ತು ಯಜ್ಞಾತ್ವಾ ಮೋಕ್ಷಸೆ ಶುಭಾತ್, ಮತ್ತು ಸಂಯುಕ್ತ ಕೃಷ್ಣ ಕರ್ಮಕೃತ್, ಆಮೇಲೆ ತಮಾಹುಹು ಪಂಡಿತಂ ಬುಧಾಹ, ಮತ್ತು ನೈವ ಕಿಂಚಿತ್ ಕರೋತಿ ಸಹ. ಈ ರೀತಿಯ ಮಾತುಗಳನ್ನು ಭಗವಂತ ಆಡಿದಾನಲ್ಲ, ಅದಕ್ಕಿದು ಸರಿಯಾಗೋದಿಲ್ಲ. ಅದಕ್ಕೋಸ್ಕರನೇ ಈ ಅರ್ಥ ಕೆಲವು ಅಂಶದಲ್ಲಿ ಲಾಭಪ್ರದವಾಗಿದ್ದರೂ ಕೂಡ ಇಲ್ಲಿ ನಡೀತಾ ಇರುವಂತಹ ಘಟನೆಗೆ ವಿರುದ್ಧವಾಗಿರುತ್ತೆ ಆ ರೀತಿ ಅರ್ಥ ಮಾಡಿಕೊಂಡ್ರೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಕರ್ಮದಲ್ಲಿ ಅಕರ್ಮ ಮತ್ತು ಅಕರ್ಮದಲ್ಲಿ ಕರ್ಮವನ್ನು ನೋಡುವಂತಹ ಸಾಧಕ ಇರ್ತಾನಲ್ಲ
ಅವನು ಕೂಡ ಮುಕ್ತನಾಗ್ತಾನ? ಅಥವಾ ಸಿದ್ಧ ಪುರುಷರಿರ್ತಾರಲ್ಲ ಅವರು ಮಾತ್ರನೇ ಈ ರೀತಿ ನೋಡೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದರೆ ನಮ್ಮಂಥ ಸಾಧಕರು ಇರ್ತಾರಲ್ಲ ಅವರು ಕೂಡ ಮುಕ್ತರಾಗ್ತಾರಾ ಅಂತಂದ್ಬಿಟ್ಟು ಕೇಳ್ತಾ ಇರೋದು. ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ, ಮುಕ್ತ ಪುರುಷರ ಯಾವ ಸ್ವಾಭಾವಿಕ ಲಕ್ಷಣಗಳಿರುತ್ತೋ ಅವೆಲ್ಲ ಸಾಧಕರಿಗೂ ಕೂಡ ಸಾಧ್ಯವಾಗುತ್ತೆ. ಅಂದರೆ ಅವ್ರು ಮಾಡಿದ್ದಾರೆ ಅಂತಂದರೆ ಸಾಧನೆ ಮಾಡ್ತಾ ಇರೋರ್ಗೂ ಕೂಡ ಅದು ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ಮುಕ್ತ ಪುರುಷರು ಸ್ವಭಾವದಿಂದಲೇ ಈ ತತ್ವವನ್ನು ತಿಳ್ಕೊಂಡಿರ್ತಾರೆ. ಅವ್ರ ಸ್ವಭಾವನೇ ಹಾಗಿರುತ್ತೆ. ಆದರೆ ಸಾಧಕರಿಗೆ ಏನಾಗುತ್ತೆ, ಅವರು ಮಾಡುವಂಥ ಉಪದೇಶಗಳಿದೆಯಲ್ಲ, ಅವ್ರು ಏನು ಹೇಳ್ತಾರೋ ಅದನ್ನು ತಿಳ್ಕೊಂಡು ಆ ರೀತಿ ಸಾಧನೆ ಮಾಡೋದ್ರಿಂದ ನಾವು ಮುಕ್ತರಾಗ್ತೀವಿ. ಯಾರು ಸಾಧನೆ ಮಾಡ್ತಾ ಇರ್ತಾರೋ ಅವರು. ಈಗ ಇಲ್ಲಿ ಯಾರು ಇದನ್ನು ಎಕ್ಸ್ಪ್ಲೇನ್ ಮಾಡಿ ನಮ್ಗೆ ಹೇಳ್ತಾ ಇದ್ದಾರೋ ಈ ಗ್ರಂಥದಲ್ಲಿ, ಅವರು ಆಲ್ರೆಡಿ ಸಾಧನೆ ಮಾಡಿರುವಂಥವ್ರು ಆಗಿರ್ತಾರೆ. ಗುರುಗಳಾಗಿರಬಹುದು, ಮಹಾತ್ಮರಾಗಿರಬಹುದು, ಸಾಧು ಸಂತರಾಗಿರಬಹುದು, ಮುಕ್ತಾತ್ಮರು, ಇಂಥವರೆಲ್ಲ ಇರ್ತಾರಲ್ಲ, ಅವ್ರು ಆಲ್ರೆಡಿ ಆ ಒಂದು ತತ್ವವನ್ನು ತಿಳ್ಕೊಂಡಿರ್ತಾರೆ. ಅವರು ಅದನ್ನು ಆಗಲೇ ರೀಚ್ ಆಗಿಬಿಟ್ಟಿರ್ತಾರೆ. ಸೊ ಅವ್ರ ಉಪದೇಶಗಳನ್ನು ನಾವು ಕೇಳಿದಾಗ ಆ ರೀತಿ ಸಾಧನೆ ನಾವು ಮಾಡೋದ್ರಿಂದ ನಾವು ಕೂಡ ಮುಕ್ತರಾಗ್ತೀವಿ. ಅದಕ್ಕೋಸ್ಕರನೇ ಭಗವಂತ ನಾನು ನಿನಗೆ ಆ ಕರ್ಮದ ತತ್ವವನ್ನು ತಿಳಿಸ್ತೀನಿ, ಅದನ್ನು ತಿಳ್ಕೊಂಡು ನೀನು ಕೂಡ ಕರ್ಮ ಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತೀಯಾ ಅಂತ ಹೇಳಿದ್ದಾನೆ. ಅಲ್ಲಿ ಅವ್ರು ಮಾತ್ರ ಹೊಂದೋದಕ್ಕಾಗುತ್ತೆ, ನೀನಾಗಲ್ಲ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಹೇಳ್ತಾ ಇರೋ ಒಂದು ಉದ್ದೇಶನೇ ಅವನು ಅದರಿಂದ ಹೊರಗಡೆ ಬರಲಿ ಅಂತ. ಅಂದರೆ ಅವನು ಮುಕ್ತನಾಗಲಿ, ಕರ್ಮ ಬಂಧನದಿಂದ ಬಿಡುಗಡೆಯನ್ನು ಪಡೀಲಿ ಅಂತ. ಅಂದರೆ ಇಲ್ಲಿ ಇಂಡೈರೆಕ್ಟ್ ಆಗಿ ನಮಗೆ ಹೇಳ್ತಾ ಇರೋದು, ನಾವು ಕರ್ಮ ಬಂಧನದಿಂದ ಹೊರಗಡೆ ಬರಬೇಕು, ಬಿಡುಗಡೆ ಹೊಂದಬೇಕು ಅಂತಂದರೆ ಕರ್ಮ ತತ್ವವನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ತಿಳ್ಕೋಬೇಕು. ಮತ್ತು ಅದೇ ರೀತಿ ನಾವು ಕೂಡ ಫಾಲೋ ಮಾಡಬೇಕು. ಆಗ ನಾವು ಅದರಿಂದ ಹೊರಗಡೆ ಬರೋಕ್ಕಾಗುತ್ತೆ. ಈಗ ಸ್ವಲ್ಪ ಮಟ್ಟಿಗಾದರೂ ಗೊತ್ತಾಗಿದೆ ಅಲ್ವಾ? ನನಗೆ ಕೆಲವೊಂದು ವಿಚಾರ ಗೊತ್ತಾಗಿಲ್ಲ, ಕೆಲವೊಂದು ವಿಚಾರ ಗೊತ್ತಾಗಿದೆ. ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಬಟ್ ನಾನು ಇನ್ನೂ ಒಂದಷ್ಟು ಸರಿ ಓದ್ತೀನಿ. ಅದನ್ನು ಓದ್ತಾ ಓದ್ತಾ ಅಥವಾ ಕೇಳ್ತಾ ಕೇಳ್ತಾ ಏನಾಗುತ್ತೆ, ಪರ್ಫೆಕ್ಟ್ ಆಗುತ್ತೆ. ಸೊ ನೀವು ಕೂಡ ಅದನ್ನು 4-5 ಸರಿ ಮತ್ತೆ ರಿಪೀಟ್ ಆಗಿ ಮನನ ಮಾಡ್ತಾ ಇರಿ. ಏನಿರ್ಬೋದು ಇದರ ಅರ್ಥ ಅಂತ. ಒಳಗಡೆ ಇರುವಂಥ ನಮ್ಮ ಚೈತ್ಯ ಗುರು ಅಂತ ನಾವೇನು ಕರಿತೀವೋ ಭಗವಂತ ನಮ್ಮ ಹೃದಯದಲ್ಲಿ ಕೂತಿರ್ತಾನಲ್ಲ, ಅವನೇ ನಮಗೆ ಆ ಜ್ಞಾನವನ್ನು ಕೊಡ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.